ನಮ್ಮ ಹಕ್ಕು, ನಮ್ಮ ಭೂಮಿ, ನಮ್ಮ ಹಕ್ಕು. ರೈತ ಹೋರಾಟಕ್ಕೆ ಜಯವಾಗಲಿ, ರೈತ ಮಹಿಳೆಯರ ಹೋರಾಟಕ್ಕೆ ಜಯವಾಗಲಿ. ಎಲ್ಲರಿಗೂ ನಮಸ್ಕಾರ. ಈ ಪ್ರತಿರೋಧ ಸಮಾವೇಶದ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತ ಈ ಭಾಗದವರು ರಾಮನಗರ, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದವರಾದಂಥ ಹಿರಿಯ ಹೋರಾಟಗಾರರಾದ ಕೆ ಮಲ್ಲಯ್ಯನವರೇ, ವೇದಿಕೆ ಮೇಲೆ ದೂರದ ತುಮಕೂರು ಮತ್ತು ಚಾಮರಾಜನಗರದಿಂದ ಬಂದಿರುವಂಥ ಕಾರ್ಯಾಧ್ಯಕ್ಷರುಗಳಾದಂಥ ಮಹೇಶ್ ಪ್ರಭು ಮತ್ತು ಎ ಗೋವಿಂದರಾಜ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವಮೊಗ್ಗದಿಂದ ಬಂದಿದ್ದಾರೆ ಎನ್ ಡಿ ವಸಂತ್ ಕುಮಾರ್ ಅವರೇ, ಉಪಾಧ್ಯಕ್ಷರಾದ ಎಲ್ ಕೆಂಪುಗೌಡ್ರೆ, ವಿಭಾಗೀಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ಹೊಸಕೋಟೆ ಬಸವರಾಜ್ ಅವರೇ, ಎಲ್ಲಕ್ಕಿಂತ ಈ ಹೋರಾಟದಲ್ಲಿ ನಿಮ್ಗೆಲ್ಲರಿಗೂ ಚಿರಪರಿಚಿತರಾದಂಥ ಸಂಯುಕ್ತ ಹೋರಾಟದಲ್ಲಿ ನನ್ನ ಸಹ ಸಂಗಾತಿಯಾಗಿ ಚಳುವಳಿಯಲ್ಲಿ ಕಟ್ಟೋದ್ರಲ್ಲಿ ಮುಂಚೂಣಿರುವಂಥ ಟಿ ಯಶವಂತರವರೇ, ಕುಮಾರಸ್ವಾಮಿ ಅವರೇ, ಸಿದ್ದನಗೌಡ್ರೆ, ರಮ್ಯಾ ರಾಮಣ್ಣ ಅವರೇ, ನೇತ್ರಾವತಿ ಅವರೇ, ಗೋಪಾಲ್ ಅವರೇ, ಜೊತೆಗೆ ಈ ಸಂಘದ ಇಲ್ಲಿ ಹೋರಾಟ ಮಾಡ್ತಿದ್ದ ಭೂ ರಕ್ಷಣಾ ಸಮಿತಿ ಹೋರಾಟದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಇತರ ಎಲ್ಲ ಪದಾಧಿಕಾರಿಗಳು ಮಿತ್ರರೇ, ಮುನಿರಾಜ್ ಅವರೇ, ಬಹಳಷ್ಟು ಜಿಲ್ಲೆಯಿಂದ ಇಲ್ಲಿ ರೈತ ಹೋರಾಟದ ಪದಾಧಿಕಾರಿಗಳು ಬಂದಿದ್ದಾರೆ. ಚಾಮರಾಜನಗರದಿಂದ ಬಂದಿದ್ದಾರೆ, ಮೈಸೂರಿಂದ ಪದಾಧಿಕಾರಿಗಳು ಬಂದಿದ್ದಾರೆ, ವಸಂತಕುಮಾರು, ಮೊರಂಕಯ್ಯ, ಚಾಮರಾಜನಗರದಿಂದ ಸಿದ್ದರಾಜು, ಭಾಸ್ಕರ್, ಯಶವಂತ್ ಎಲ್ಲ ಬಂದಿದ್ದಾರೆ. ಬಹಳಷ್ಟು ಜನ ಮೈಸೂರು ಭಾಗದಿಂದ, ಮೈಸೂರು, ಚಾಮರಾಜ, ಮಂಡ್ಯದಿಂದ ಸಾವಿರಾರು ಜನ ಬಂದಿದ್ದಾರೆ. ಇಲ್ಲಿ ದೂರದ ಗುಲ್ಬರ್ಗದಿಂದ ನಾಗೇಂದ್ರಪ್ಪ ಅಂತ ತಂಬೆ ಬಂದಿದ್ದಾರೆ. ವಿಜಯನಗರ ಜಿಲ್ಲೆಯಿಂದ ರವಿಕುಮಾರ್ ಬಂದಿದ್ದಾರೆ. ಗದಗಿಂದ ನಮ್ಮ ದಂಡಣ್ಣನವರು ಬಂದಿದ್ದಾರೆ. ಬಹಳಷ್ಟು ಒಂದು 20-25 ಜಿಲ್ಲೆಯ ಪದಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಚಿಕ್ಕಬಳ್ಳಾಪುರ, ಮೈಸೂರು, ಬೆಂಗಳೂರು ಡಿವಿಷನ್ ಎಲ್ಲ ಜಿಲ್ಲೆಯಿಂದ ಬಂದಿದ್ದಾರೆ. ನಮ್ಮ ಲಕ್ಷ್ಮೀನಾರಾಯಣ ರೆಡ್ಡಿ ಅವರು ಈ ಭಾಗದ ಈ ವಿಭಾಗೀಯ ಉಪಾಧ್ಯಕ್ಷರು, ಚಂದ್ರಶೇಖರ್ ಅವರು ಸಹ ಕಾರ್ಯದರ್ಶಿಯವರು, ಅವರು ಚಿಕ್ಕಬಳ್ಳಾಪುರದಿಂದ ಒಂದು ತಂಡವನ್ನೇ ಬಂದಿದೆ. ಲಕ್ಷ್ಮೀನಾರಾಯಣ ರೆಡ್ಡಿ ಅವರು ಬೆಂಗಳೂರು ಜಿಲ್ಲೆಯ ಕಾರ್ಯಕ್ರಮ ಇದೆ, ಬೆಂಗಳೂರು ಡಿವಿಷನ್ ಕಾರ್ಯಕ್ರಮ. ಜೊತೆಗೆ ಮೈಸೂರು, ಮಂಡ್ಯ, ಚಾಮರಾಜನಗರ ಸಪೋರ್ಟ್ ಮಾಡಿ 9 ಜಿಲ್ಲೆಗಳ ಇವತ್ತು ರೈತರು ನಾವು ಇಲ್ಲಿ ಸಮಾವೇಶಗೊಂಡಿದ್ದೀವಿ. ವಿಶೇಷವಾಗಿ ಮಾಧ್ಯಮದವ್ರನ್ನ ನಾನು ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಹೋರಾಟದ ಸಫಲ ವಿಫಲದಲ್ಲಿ ಅವ್ರ ಪಾತ್ರ ಇರುತ್ತೆ, ಅದು ಹೆಚ್ಚು ಸಫಲ ಆಗುತ್ತೆ. ಮಾಧ್ಯಮದವರು ಹೋರಾಟಕ್ಕೆ ಬೆಂಬಲ ಕೊಟ್ಟಾಗ ಹೋರಾಟ ಸಕ್ಸಸ್ ಆಗಿರೋಂಥ ಉದಾಹರಣೆಗಳೇ 100ಕ್ಕೆ 100 ಕಾರಣವಾಗಿದೆ. ದೇವನಹಳ್ಳಿ ಹೋರಾಟದಲ್ಲಿ ರಾಜ್ಯದ ಮೂಲೆ ಮೂಲೆಗೂ ತಲುಪಿದಂಗೆ ಮಾಧ್ಯಮದವ್ರು ನೋಡಿದ್ರು. ಅಂತಾರಾಜ್ಯೀಯ ಪ್ರತಿನಿಧಿಗಳು ಕೂಡ ಇಲ್ಲಿ ಬರಂಗೆ ಮಾಡಿದ್ರು ಮಾಧ್ಯಮದವರು. ಅದೇ ರೀತಿ ಇವತ್ತು ಬೈರ್ಮಂಗಲ ಮತ್ತು ಈ ಭಾಗದ ಹೋರಾಟಕ್ಕೆ ಮಾಧ್ಯಮದವರು ಬೆಳಿಗ್ಗೆಯಿಂದನೂ ಕೂಡ ಸಹಕರಿಸಿದ್ದಾರೆ, ಲೈವ್ ಕೊಟ್ಟಿದ್ದಾರೆ. ಬಹಳಷ್ಟು ಸ್ನೇಹಿತರು ನನಗೆ ದೂರ ಊರಿಂದ ಬೇರೆ ರಾಜ್ಯದಲ್ಲಿ ಇವರು ಕೂಡ ಫೋನ್ ಮಾಡಿದ್ರು ನನಗೆ. ಬಹಳಷ್ಟು ಒಳ್ಳೆ ಲೈವ್ ಕೊಟ್ಟಿದ್ದಾರೆ, ಒಳ್ಳೆ ಹೋರಾಟ ಯಶಸ್ವಿ ಆಗ್ತಾ ಇದೆ ಅಂತ. ಅದಕ್ಕೆ ಕರ್ನಾಟಕದ ರೈತ ಸಮುದಾಯದ ಪರವಾಗಿ ಬಂದಿರ್ಬೋದು. ಇಲ್ಲಿ ನಾನು ಬಂದಾಗೆಲ್ಲ ಒಂದು ಮಾತು ಹೇಳ್ತಿದ್ದೀನಿ, ಮಹಿಳೆಯರ ಹೆಗಲ ಮೇಲೆ ಹಸಿರು ಟವಲ್ ಬಂದಾದ್ಮೇಲೆ ಗೆದ್ದೇ ಗೆಲ್ಲುತ್ತೆ ಅಂತ. ಹಸಿರು ಟವಲ್ ಮಹಿಮೆ ದೊಡ್ಡದು, ಅದಕ್ಕೊಂದು ಸತ್ವ ಇದೆ, ಅಂತ ಸತ್ವ ಗಟ್ಟಿ ಇದೆ. ಗಾಂಧಿ ಕೊಟ್ಟಂತ ಸತ್ಯಾಗ್ರಹದ ಆ ಸತ್ಯ ಅದರಲ್ಲಿ ಅಡಗಿದೆ. ಇದುವರೆಗೂ ಕೂಡ ಹಸಿರು ಟವಲ್ 46 ವರ್ಷದಿಂದ ಶಾಂತಿಯುತವಾದ ಅಹಿಂಸಾತ್ಮಕ ಚಳುವಳಿ ಮಾಡ್ಕೊಂಡಿದ್ದೀವಿ. ಲಕ್ಷಾಂತರ ಜನ ಸೇರಿದೀವಿ, ಕೋಟ್ಯಾಂತರ ಜನ ಸೇರಿದೀವಿ. ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ತೊಂದರೆ ಆಗಬಾರ್ದಾಗ ಅಹಿತ ಘಟನೆಗಳಿಗೆ ಎಡೆ ಮಾಡಿಕೊಡದೆ ಯಶಸ್ವಿಯಾದಂಥ ಸತ್ಯಾಗ್ರಹಗಳು ಹೋರಾಟ ಮಾಡಿದ್ದೀವಿ. ಹಸಿರು ದೇವನಹಳ್ಳಿಯಲ್ಲೂ ಕೂಡ ಹಸಿರು ಟವಲ್ ಹೆಗಲ ಮೇಲಿತ್ತು, ಮಹಿಳೆಯರ ಮೇಲೆ. ಅವಾಗ ನಾನು ಹೇಳಿದ್ದೆ, ಮಹಿಳೆಯರ ಮುಂಚೂಣಿ ನಾಯಕತ್ವ ಹೋರಾಟ ಮಾಡಿದ್ರೆ ಖಂಡಿತ ಹೋರಾಟಕ್ಕೆ ಜಯ ಸಿಗುತ್ತೆ, ಇಲ್ಲೂ ಸಿಗುತ್ತೆ. 26 ಹಳ್ಳಿಗಳಿನ 9640 ಎಕರೆ ಫಲವತ್ತಾದಂಥ ನೀರಾವರಿ ಭೂಮಿ, ಬದುಕಿಗೆ ಆಧಾರವಾಗಿರುವಂಥ ಭೂಮಿ, ತರತರದ ತರಕಾರಿಗಳನ್ನ ಬೆಳ್ಕೊಡುವಂಥ ಭೂಮಿ, ತೆಂಗು, ಅಡಕೆ, ರೇಷ್ಮೆ, ಮಾವು ಎಲ್ಲ ಹೊಂದಿರುವಂಥ ಭೂಮಿ.
26 ಹಳ್ಳಿ ಭೂಮಿಯ ಜನರ ಭೂಮಿಯನ್ನ ಸ್ವಾಧೀನ ಮಾಡ್ಕೊಳ್ಳಕ್ಕೆ ಸರ್ಕಾರ ಮುಂದಾಗಿದೆ. 26 ಹಳ್ಳಿಯ ಜನಕ್ಕೆ 26,000 ಹಳ್ಳಿಗಳಿವೆ ಕರ್ನಾಟಕದಲ್ಲಿ. 26,000 ಹಳ್ಳಿಯ ಬೆಂಬಲ ಇದೆ ಅಂತ ತೋರ್ಸಕ್ಕೆ ಇವತ್ತು ಮಾಡಿಕೊಂಡಿದೆ. ಕೇವಲ 26 ಹಳ್ಳಿ ಹೋರಾಟ ಅಲ್ಲ ಇದು. ಕರ್ನಾಟಕದ ಗ್ರಾಮೀಣ ಪ್ರದೇಶ ರೈತಾಪಿ ಜನ ಇರುವಂಥದ್ದು 26,000 ಹಳ್ಳಿ ಇದಾವೆ. 26,000 ಹಳ್ಳಿಯ ನಿಮ್ಗೆ ಬೆಂಬಲ ನಿಮ್ಗಿದೆ. ಅವರೆಲ್ಲರೂ ಕೂಡ ಅಲ್ಲೇ ನಿಂತು ನಿಮ್ಗೆ ಹಾರೈಸ್ತಾರೆ, ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಒಂದು ಮಾತು ನಾವು ಅರ್ಥ ಮಾಡ್ಕೋಬೇಕು, ಬಹಳಷ್ಟು ಜನ ಮಾತಾಡೋರು ಇದ್ದಾರೆ. ಇದು ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಜಿಲ್ಲೆಯವರೇ, ಈ ಮಣ್ಣಲ್ಲೇ ಹುಟ್ಟಿರೋರು. ಅವ್ರ ಇಂಟರ್ವ್ಯೂಗಳು ನೋಡಿದ್ರಿ ನೀವು, ನಾನು ನೋಡಿದ್ದೀನಿ. ಅವರು ಬೇಸಿಕಲಿ ಫಾರ್ಮರ್ಸ್ ಫ್ಯಾಮಿಲಿ, ಬೇಸಿಕಲಿ ಫಾರ್ಮರ್ ಸನ್ ಅಂತ ಹೇಳ್ತಾರೆ. ಮೈ ಬಿಸ್ನೆಸ್ ಇಸ್ ಪ್ರೊಫೆಷನ್ ಅಂತ ಹೇಳ್ತಾರೆ. ಪಾಲಿಟಿಕ್ಸ್ ಮೈ ಪ್ಯಾಷನ್ ಅಂತಾರೆ. ಡಿ ಕೆ ಶಿವಕುಮಾರ್ಗೆ 26,000 ಹಳ್ಳಿಯ ಜನರ ಸಂದೇಶವನ್ನ ಈ ಬೈರಮಂಗಲ ಕಳಿಸ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಅವರೇ, ನೀವು 3ನೇ ಆಯ್ಕೆ ರಾಜಕಾರಣ, 2ನೇದು ನೀವು ಆಯ್ಕೆ ಮಾಡಿರೋದು ಬಿಸ್ನೆಸ್, ಮೊದಲನೇದು ರೈತನ ಮಗ. ನೀವು ರೈತನ ಮಗನೇ ಆಗಿದ್ರೆ ರೈತನ ನೆಲದಲ್ಲಿಟ್ಟು ತೀರ್ಮಾನ ಮಾಡಬೇಕು ಅನ್ನೋದು ಒತ್ತಾಯ ಮಾಡಿ. ರೈತನ ನೆಲದಲ್ಲಿಟ್ಟು ಹೋರಾಟ ಮಾಡಬೇಕು. 2 ಕೋಟಿ ಕೊಡ್ತಾರಂತೆ. ಬಿಸಿನೆಸ್ ಮೆನ್ ತಲೆ ಉಪಯೋಗಿಸ್ತಿದ್ದಾರೆ, ಅವರು ರೈತನಾಗಿ ಯೋಚನೆ ಮಾಡ್ತಾ ಇಲ್ಲ. ಯಾವುದೇ ವ್ಯಾಪಾರಸ್ಥರಿಗೆ ಯಾವುದೇ ವಸ್ತು ಸರ್ಕಾರ ಕಾಣುತ್ತೆ, ಬಿಕ್ರಿ ಮಾಡಕ್ ಕಾಣುತ್ತೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಭೂಮಿ ಅನ್ನ ಹಾಕೋ ಭೂಮಿ, ರೈತರು ಭಾವನಾತ್ಮಕ ಸಂಬಂಧ ಇಟ್ಕೊಂಡಿರೋ ಭೂಮಿ, ಅವರ ಜೀವನಾಧಾರವಾದಂಥ ಭೂಮಿ, ಉದ್ಯೋಗ ಸೃಷ್ಟಿ ಮಾಡೋಂಥ ಭೂಮಿ ಅವ್ರಿಗೆ ಸರ್ಕಾರ ಕಂಡಿದೆ. ಅದಕ್ಕೆ 2 ಕೋಟಿ ಪರಿಹಾರ ಕೊಡಕ್ಕೆ ಮುಂದಾಗಿರೋದು. ಅವರು ನಿಜವಾದ ರೈತರೇ ಮನೆ ಆಗಿದ್ರೆ ವಿಧಾನಸೌಧಕ್ಕೆ ಅಡ್ಡಡ್ಡ ನಮಸ್ಕಾರ ಕೈ ಮುಗಿದೋದ್ರಲ್ಲ, ಭೂಮಿ ತಾಯಿ ಮಣ್ಣಿಟ್ಕೊಂಡು ಹೇಳ್ಬೇಕಾಯ್ತು. ಭೂಮಿ ತಾಯಿ ಮಣ್ಣಿಟ್ಕೊಂಡು ಆಲೋಚನೆ ಮಾಡ್ಬೇಕು ಅವರು. ಡಿ ಕೆ ಶಿವಕುಮಾರ್ ಅವರೇ, ನಮ್ಮ ಬಸವಣ್ಣನವರು ಶರಣರು ಮೊದಲು ನಮಸ್ಕಾರ ಮಾಡ್ತಿದ್ದು ಅನ್ನದಾತನಿಗೆ. ಅನ್ನದಾತನ ಪಾದಕ್ಕೆ ಶರಣೋ ಶರಣೋ ಅಂತಿದ್ರು. ಅನ್ನದಾತ ಸುಖೀ ಭವ ಅಂತಾರೆ ಯಾರು, ಅನ್ನದಾತ ಸುಖೀ ಭವ ಅಂತಾರೆ ಎಲ್ಲ. ಮನೆ ಮುಖ್ಯಮಂತ್ರಿಗಳೇ ನೀವು ದೈವ ಭಕ್ತರು. ರೇವಣ್ಣ ದೈವ ಭಕ್ತ ಅಂತಿದ್ದು, ಅವ್ರಿಗಿಂತನೂ ನೀವು ಡಬಲ್ ದೈವ ಭಕ್ತರು. ದೈವ ಭಕ್ತರಾಗಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಕ್ಕೆ ನಾವು ಭಿನ್ನಾಭಿಪ್ರಾಯ ಇಲ್ಲ, ಅವರವರ ಆಲೋಚನೆ. ದೇವರುಗಳೇ ರೈತನಿಗೆ ಮೊದಲನೇ ಸ್ಥಾನ ಕೊಡ್ತಾರೆ. ರೈತನ ನಿರ್ಲಕ್ಷ್ಯ ಮಾಡಿ ಅವ್ರ ಭೂಮಿನ ಕಿತ್ಕೊಂಡ್ರೆ, ರೈತ ಕುಳಕ್ ಕೈ ಹಾಕಿದ್ರೆ, ನೀವು ಅವನ ಭೂಮಿ ಕೈ ಹಾಕಿದ್ರೆ, ನಿಮ್ ಯಾವ ದೇವರು ನಿಮ್ ಕೈ ಹಿಡಿಯಲ್ಲ, ಶಾಪ ಆಗುತ್ತೆ. ನಿಮ್ ದೇವರು, ನೀವು ನಂಬಿರೋ ದೇವರು ನಿಮ್ಗೆ ಕೈ ನಿಮ್ ಪರವಾಗಿರೋದಿಲ್ಲ ಅನ್ನೋಂಥ ತಿಳ್ಕೋಬೇಕಾಗಿದ್ದು. ನೀವು ಪ್ರವಾಸ ಮಾಡಿ ಎಲ್ಲ ಯಾತ್ರಾ ಸ್ಥಳಕ್ಕೂ ಹೋಗಿ, ಆದ್ರೆ ದೇವರಂತೂ ನಿಮ್ ಕೈ ಹೋಗಲ್ಲ. ಯಾಕೆ ಅನ್ನದಾತನ ಮೋಸ ಮಾಡಿದವನು, ಅನ್ನದಾತನ ಬದುಕಿತ್ಕೊಂಡವನು ಉದ್ಧಾರ ಆಗಕ್ಕೆ ದೇವ್ರು ಯಾವತ್ತೂ ಆಶೀರ್ವಾದ ಮಾಡಲ್ಲ ಅನ್ನೋಂಥದ್ನ ಈ ಮೂಲಕ ಸಂದೇಶ ಕೊಡ್ತೀವಿ. ಅವ್ರದೇ ಭಾಷೆ, ಅವ್ರು ನಂಬಿರೋ ದೇವರು, ಅವ್ರು ನಂಬಿರೋ ಅಂತ ನಾಸ್ತಿಕ